ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆಯಲ್ಲಿ ನಮಗೆ ಹಸಿವಾಗೋದಕ್ಕಿಂತ ಜಾಸ್ತಿ ಬಾಯಾರಿಕೆನೇ ಆಗೋದು. ಹಾಗಾಗಿ ನಾವೆಲ್ಲವನ್ನು ಕೂಡ ಜ್ಯೂಸ್ ಮಾಡಿ ಕುಡಿತೇವೆ. ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅದರಲ್ಲಿರುವ ಬಹಳಷ್ಟು ವಿಟಮಿನ್ ಅಂಶಗಳು ನಮಗೆ ಕಡಿಮೆ ಆಗ್ತದೆ. ಯಾಕೆಂದರೆ ನಾವು ಅದನ್ನು ಸೋಸಿ ಕುಡಿತೇವೆ. ಸೋಸಿ ಕುಡಿಯೋದ್ರಿಂದ ಮೇಯ್ನಾಗಿ ಫೈಬರ್ ಅಂಶ ಕಡಿಮೆ ಆಗ್ತದೆ. ಬೇಸಿಗೆಯಲ್ಲಿ ನಮಗೆ ಮೇಯ್ನಾಗಿ ಬೇಕಾಗುವುದೇ ಅದೇ, ಕಬ್ಬಿಣದ ಅಂಶ, ವಿಟಮಿನ್ ಸಿ ಅಂಶ, ಹಾಗೆ ಫೈಬರ್ ಅಂಶ. ಯಾಕೆ ಅಂದರೆ ಸೆಕೆಯಲ್ಲಿ ನಮಗೆ ಕಂಡಾಪಟ್ಟೆ ಬೆವರಿ ಹೋಗಿರ್ತದೆ. ಹಾಗಾಗಿ ಅದನ್ನು ಕವರ್ ಮಾಡಲಿಕ್ಕೋಸ್ಕರ ಬೇಕಾಗ್ತದೆ ನಮಗೆ. ಅದಕ್ಕೋಸ್ಕರ ನಾವು ಜ್ಯೂಸ್ ಮಾಡೋ ಬದಲು ಈ ಥರ ಎಲ್ಲ ಹಣ್ಣುಗಳನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿ ದೊಡ್ಡವರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲರಿಗೆ ಸರ್ವ್ ಮಾಡೋದ್ರಿಂದ ನಮಗೆ ಬೇಕಾದ ವಿಟಮಿನ್ಗಳನ್ನು ನಾವು ಪಡೆದುಕೊಳ್ಬೋದು. ಹಾಗೆ ಇವತ್ತು ನಾನು ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಯಾವುದೇ ಹಣ್ಣಾದರೂ ಆಗ್ತದೆ. ನಿಮ್ಮ ಹತ್ರ ಯಾವುದೇ ಅವೈಲೇಬಲ್ ಇದೆ ಒಂದು 3-4 ಹಣ್ಣನ್ನು ಈ ಥರ ಹಾಕ್ಕೊಳ್ಬೋದು. ಕರ್ಬೂಜ ಇದ್ದರೆ ಎಲ್ಲಕ್ಕಿಂತ ಬೆಸ್ಟ್. ಹಾಗೆಯೇ ಅದರ ಜೊತೆಗೇ ದಾಳಿಂಬೆ ಮತ್ತು ಆರೆಂಜು, ಮುಸುಂಬಿ, ಅದರ ಜೊತೆಗೆ ಸಬ್ಜಾ ಬೀಜ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆಯೇ ನನ್ನ ಹತ್ರ ಒಂದು ಸ್ವಲ್ಪ ಕಿವಿ ಹಣ್ಣಿತ್ತು, ಬಾಳೆಹಣ್ಣಿತ್ತು ಒಂದು, ಹಾಗೆಯೇ ಆ್ಯಪಲ್ ಇತ್ತು. ಇದರ ಜೊತೆಗೆ ಕಲ್ಲಂಗಡಿ ಹಣ್ಣು, ಅದು ಕೂಡ ವಾಟರಿ ಫ್ರೂಟ್ ಅದು, ಹಾಗಾಗಿ ಅದು ಕೂಡ ತುಂಬ ಒಳ್ಳೆಯದು. ಎಲ್ಲವನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ನೋಡಿ. ಕಿವಿ ಹಣ್ಣನ್ನು ನೋಡಿ ಈ ಥರ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಯಾವಾಗಲೂ ತಿನ್ನೋದಿದ್ರೂ ಕೂಡ ಯಾವಾಗಾದರೂ ಒಮ್ಮೆ ವಾರದಲ್ಲಿ ಒಂದು ದಿನ ಎಲ್ಲ ಈ ಥರ ಎಲ್ಲ ಫ್ರೂಟ್ಗಳನ್ನು ತಿನ್ನೋದ್ರಿಂದ ನಮಗೆ ಬೇಕಾದ ವಿಟಮಿನ್ಗಳನ್ನು ನಾವೇ ಪಡೆದುಕೊಳ್ಬೋದು. ಇಲ್ಲದಿದ್ದರೆ ಅದಕ್ಕೆ ಮಾತ್ರೆಗಳನ್ನು ತಿನ್ನಬೇಕು, ಮತ್ತು ಕ್ಯಾಲ್ಸಿಯಂ ಮಾತ್ರೆ, ವಿಟಮಿನ್ ಇ ಮಾತ್ರೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಮ್ಯಾಗ್ನೀಷಿಯಂ ಮಾತ್ರೆಗಳು, ಹೀಗೆ ಮಾತ್ರೆಗಳನ್ನು ತಿನ್ನಬೇಕಾಗ್ತದೆ. ಅದರ ಬದಲು ಈ ಥರ ಹಣ್ಣುಗಳನ್ನು ತಂದು ಚೆನ್ನಾಗಿ ತೊಳೆದು ಮನೆಯವರೆಲ್ಲ ಒಟ್ಟಿಗೆ ಕೂತು, ರಜೆ ಅಂದರೆ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ, ಹಾಗಾಗಿ ಮನೆಯವರೆಲ್ಲ ಒಟ್ಟಿಗೆ ಕೂತು ಈ ಥರ ತಿನ್ನೋದು ತುಂಬ ಒಳ್ಳೆಯದು. ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂತಾದರೆ ನಿಮಗೆ ಹಾಲಿಗೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿ ಕುದಿಸಿ ಅದನ್ನು ತಣ್ಣಗಾದ ನಂತರ ಫ್ರಿಜ್ಜಲ್ಲಿಟ್ಟು ಅದಕ್ಕೆ ಕೂಡ ಈ ಥರ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಕೊಳ್ಬೋದು. ಅದೇನು ಮಸ್ಟ್ ಅಲ್ಲ, ಯಾಕೆಂದರೆ ಅದು ನಾವು ಅಂಗಡಿಯಿಂದ ತಂದ ಹುಡಿಯಾಗಿರ್ತದೆ. ಹಾಗಾಗಿ ಅದಕ್ಕಿಂತ ಸುಲಭವಾಗಿ ಇನ್ನೊಂದು ವಿಧಾನ ಹೇಳ್ತೇನೆ ನಾನಿವತ್ತು ಮಾಡಲಿಲ್ಲ, ಅದನ್ನು ಇನ್ನೊಂದು ರೆಸಿಪಿಯಲ್ಲಿ ಹಾಕ್ತೇನೆ ನಾನು. ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿಯನ್ನು ನೆನೆ ಹಾಕಿ, ಪಿಷ್ಟ ಕೂಡ ಇದ್ರೆ ಹಾಕ್ಬೋದು. ಅದರ ಜೊತೆಗೆ ಒಂದು 4 ಖರ್ಜೂರ ಹಾಕ್ಕೊಂಡು ಅದನ್ನು ಕ್ರೀಮ್ ಟೈಪಲ್ಲಿ ಮಾಡಿಕೊಂಡು ಅದಕ್ಕೆ ಈ ಥರ ಫ್ರೂಟ್ ಹಾಕಿ ಕೂಡ ಫ್ರೂಟ್ ಸಲಾಡ್ ಮಾಡ್ಕೊಳ್ಬೋದು. ನಾನಿವತ್ತು ಎಂತ ಕೂಡ ಹಾಕಲಿಲ್ಲ, ಈ ಸಿಕ್ಕೆಗೆ ಹಾಗೇ ಅದನ್ನು ತಿನ್ನುವ ಅಂತ ಹೇಳ್ಕೊಂಡು ಅದಕ್ಕೆ ಎಂತ ಕೂಡ ಹಾಕದೆ ಒಂದು ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಜೇನು ಹಾಕ್ಕೊಳ್ಬೋದು. ಜೇನು ಹಾಕಿದರೆ ಎಂತ ಆಗ್ತದೆ ಅಂದರೆ ಜೇನು ಸೆಕೆ ಆಗ್ತದೆ, ಮತ್ತೆ ಕೂಡ ಸೆಕೆ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಜೋನಿ ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲದಲ್ಲಿ ಕೂಡ ನಿಮಗೆ ಕಬ್ಬಿಣದ ಅಂಶ ತುಂಬ ಇದೆ, ಹಾಗಾಗಿ ಜೋನಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ನೋಡಿ, ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈಗ ನಾನು ಆ್ಯಪಲ್ ಹಾಕಿದೆ, ಅದರ ಜೊತೆಗೆ ಕಿವಿ ಹಾಕಿದೆ, ಬಾಳೆಹಣ್ಣು ಹಾಕಿದೆ, ಆರೆಂಜನ್ನು ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗೆದು ಹಾಕ್ಕೊಂಡೆ, 1 ಕಪ್ಪಷ್ಟು ದಾಳಿಂಬೆ ಹಾಕ್ಕೊಂಡೆ, ಸ್ವಲ್ಪ ಇದರ ಜೊತೆಗೆ ಒಂದು ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತೇಳಿ ಕಾರ್ನ್ ಹಾಕ್ಕೊಂಡೆ. ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಬೋದು, ಎಂತ ಗೊತ್ತುಂಟ, ಮುಳ್ಸೌತೆ ಹಾಕೋದ್ರಿಂದ ನಿಮಗೆ ಬೇಸಿಗೆಯಲ್ಲಿ ಸೆಕೆ ಕೂಡ ಕಡಿಮೆ ಆಗ್ತದೆ, ಹಾಗೆಯೇ ನಿಮ್ಮ ಲಿವರು, ಕಿಡ್ನಿ ಕೂಡ ಎಲ್ಲ ಕ್ಲೀನ್ ಆಗ್ತದೆ. ಅದರ ಜೊತೆಗೆ ನಾನಿಲ್ಲಿ ಇನ್ನೊಂದು ಐಟಮ್ ಹಾಕ್ತಾ ಇರೋದು ಒಂದು ಸ್ವಲ್ಪ ಪುದೀನ ಮತ್ತು ನುಗ್ಗೆ ಸೊಪ್ಪು. ಇದನ್ನೆಲ್ಲ ನಾನು ಯಾವಾಗಲೂ ಒಣಗಿಸಿ ಇಟ್ಕೊಳ್ತೇನೆ, ಅದನ್ನು ಮೇಲಿಂದ ಒಂದು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ನಾನು ಇದಕ್ಕೆ ಕಸ್ಟರ್ಡ್ ಹಾಕಲಿಲ್ಲ. ಹೀಗೆ ಇದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಸ್ವೀಟಿಗೆ ನಿಮಗೆ ಜೇನು ಹಾಕ್ಕೊಳ್ಬೋದು. ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ ಸಕ್ಕರೆ ಇನ್ನಷ್ಟು ನಿಮಗೆ ಬೇಸಿಗೆಯಲ್ಲಿ ಸೆಕೆ ಕೊಡ್ತದೆ. ಹಾಗೆ ಶುಗರ್ ಇರುವವರಿಗೆ ಅವರಿಗೆ ಕೂಡ ಒಳ್ಳೆಯದಲ್ಲ ಅದು. ಬೆಲ್ಲ ಒಂದು ಸ್ವಲ್ಪ ಹಾಕೋದ್ರಿಂದಾಗಿ ಏನೂ ತೊಂದರೆ ಆಗೋದಿಲ್ಲ. ತುಂಬ ಹಾಕಬಾರ್ದು ಬೆಲ್ಲ ಕೂಡ. ನೋಡಿ, ಇದು ನಮ್ಮ ಫ್ರೂಟ್ ಸಲಾಡ್ ರೆಡಿ ಆಯಿತು. ಇದನ್ನು ಈಗ ನಿಮಗೆ ಯಾವ ಲೋಟದಲ್ಲಿ ಬೇಕು ಅಥವಾ ಯಾವ ಕಪ್ಪಲ್ಲಿ ಬೇಕೋ ಅದಕ್ಕೆ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ಬೋದು. ಮಕ್ಕಳೆಲ್ಲ ಈಗ ಮನೆಯಲ್ಲೇ ಇರ್ತಾರೆ, ಹಾಗಾಗಿ ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಗ್ತದೆ ಅಂತ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ. ನೀವು ಯಾವೆಲ್ಲ ಫ್ರೂಟ್ ಇವತ್ತು ಹಾಕಿದ್ರಿ ಅಂತ ಹೇಳೋದನ್ನು ಕೂಡ ನನಗೆ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ಕನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಈ ಥರ ಫ್ರೆಶ್ ರೆಸಿಪಿಯೊಂದಿಗೆ, ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.